ಇನ್ನು ಜೆಡಿಎಸ್ ಮತ್ತು ಬಿಜೆಪಿ ನಡುವೆ ಸಮನ್ವಯದ ಕೊರತೆ ಎದ್ದು ಕಾಣ್ತಾ ಇದೆ. ಮುರಿದು ಬೀಳುತ್ತಾ ಈ ಮೈತ್ರಿ ಪ್ರಶ್ನೆ ಸಹಜವಾಗಿ ಕಾಡುತ್ತೆ. ಮೂಡಾ ಕೇಸ್ನಲ್ಲಿ ಒಟ್ಟಾಗಿ ಹೋರಾಟ ಮಾಡಿದ್ದ ಮೈತ್ರಿ ನಾಯಕರು ಸಿಎಂ ಸಿದ್ದರಾಮಯ್ಯ ವಿರುದ್ಧ ಮೈಸೂರಲ್ಲಿ ಪಾದಯಾತ್ರೆಯನ್ನ ನಡೆಸಿದ್ರು. ಮೈಸೂರು ಪಾದಯಾತ್ರೆ ಬಳಿಕ ಬಿಜೆಪಿ ಜೆಡಿಎಸ್ ನಡುವೆ ನಾನೊಂದು ತೀರ ನೀನೊಂದು ತೀರ ಅನ್ನುವಂತಹ ವಿಚಾರಗಳನ್ನ ಗಮನಿಸಬಹುದು. ಹಲವು ವಿಚಾರಗಳು, ಹಲವು ಹೋರಾಟ, ಪ್ರತಿಭಟನೆ, ಅವರೊಂದು ಕಡೆ ಮಾಡ್ತಾರೆ, ಇವರೊಂದು ಕಡೆ ಮಾಡ್ತಾರೆ. ಸೊ ಇದೀಗ ಸರ್ಕಾರಕ್ಕೆ ಬಿಸಿ ಮುಟ್ಟಿಸೋಕೆ ಒಗ್ಗಟ್ಟಾಗಿ ಹೋಗ್ಬೇಕು, ಬಟ್ ಆಗ್ತಾ ಇಲ್ಲ. ಇವ್ರ ಕೈ ಹಿಡ್ಕೊಂಡು ಜೊತೆಯಾಗಿ ಹೋಗ್ತಾ ಇಲ್ಲ ಇವರು. ಸರ್ಕಾರದ ವೈಫಲ್ಯದ ವಿರುದ್ಧ ಬಿಜೆಪಿ ಏಕಾಂಗಿಯಾಗಿ ಹೋರಾಟವನ್ನ ಮಾಡ್ತಾ ಇದೆ. ಬೆಲೆ ಏರಿಕೆ ಖಂಡಿಸಿ ನಡೆದಂತಹ ಪ್ರತಿಭಟನೆಗೂ ಕೂಡ ಜೆಡಿಎಸ್ಗೆ ಇವರು ಕರೆದಿರಲಿಲ್ಲ. ಗ್ರೇಟರ್ ಬೆಂಗಳೂರು ವಿಚಾರದಲ್ಲೂ ಕೂಡ ಬಿಜೆಪಿ ಪ್ರತ್ಯೇಕ ಹೋರಾಟವನ್ನ ಮಾಡಿತು. ಹೋರಾಟಗಳ ವಿಚಾರದಲ್ಲಿ ನಾನೊಂದು ತೀರ ನೀನೊಂದು ತೀರ ಅನ್ನುವಂತಹ ಹಾದಿಯಲ್ಲಿದ್ದಾರೆ. ಅಂದ್ರೆ ಈ ಮೈತ್ರಿ ಇದು ಸಿಚುವೇಶನಲ್ ಫ್ರೆಂಡ್ಶಿಪ್ ಮಾತ್ರನಾ? ಅಂಡ್ ಕೇವಲ ಕೇಂದ್ರದಲ್ಲಿ ಮಾತ್ರ ಲೀಡರ್ಸ್ಗಳು ಚೆನ್ನಾಗಿದ್ದಾರಾ? ಇಲ್ಲಿ ಕಾರ್ಯಕರ್ತರನ್ನ ಒಗ್ಗೂಡಿಸೋದಿರ್ಲಿ, ಇಲ್ಲಿರೋ ಸ್ಟೇಟ್ ಲೀಡರ್ಸ್ಗಳೇ ಒಗ್ಗಟ್ಟಾಗಕ್ಕೆ ರೆಡಿ ಇಲ್ಲ. ಸೊ ಈ ಮೈತ್ರಿ ಕೇವಲ ಹೆಸರಿಗಷ್ಟೇನಾ? ಈ ಫ್ರೆಂಡ್ಶಿಪ್ ಕೇವಲ ತೋರ್ಪಡಿಕೆಗಷ್ಟೇನಾ? ಅಂಡ್ ಇವರಿಬ್ಬರ ಈ ಒಡಕು ಬಿರುಕು ಕಾಂಗ್ರೆಸ್ಗೆ ಒಂದ್ ರೀತಿ ಹಬ್ಬದ ಊಟ. ಅವ್ರು ಆಡಿದ್ದೇ ಆಟ. ಹೇಳಕ್ ಯಾರು ಇಲ್ಲ. ವಿರೋಧ ಪಕ್ಷ ಅಂತ ಅನ್ನಿಸ್ಕೊಂಡಿರೋರು ಇವರಲ್ಲೇ ಒಗ್ಗಟ್ಟಿಲ್ಲ ಅಂದ್ಮೇಲೆ ಅವ್ರು ಯಾಕೆ ಇವ್ರಿಗೆ ತಲೆ ಕೆಡಿಸ್ಕೊಳ್ತಾರೆ? ಯಾಕೆ ಇವ್ರಿಗೆ ಬಗ್ತಾರೆ? ಇವ್ರ ಪ್ರಶ್ನೆಗೆ ಯಾಕೆ ಉತ್ತರ ಕೊಡ್ತಾರೆ? ಜೆಡಿಎಸ್ ಬಿಜೆಪಿ ಮೈತ್ರಿ ಮುರಿದು ಬೀಳುತ್ತಾ? ಈ ಪ್ರಶ್ನೆ ಕಳೆದ ಕೆಲ 2-3 ತಿಂಗಳಿಂದ ಬಹಳ ಗಟ್ಟಿಯಾಗಿ ಕೇಳಿ ಬರ್ತಾ ಇದೆ. ಓಕೆ, ಇಲ್ಲಿ ತನಕ ನಡೆಸಿದ ಹಲವು ಪ್ರತಿಭಟನೆ, ಹೋರಾಟಗಳು ಬಿಜೆಪಿ ಜೆಡಿಎಸ್ ಒಟ್ಟಾಗಿ ಮಾಡೇ ಇಲ್ಲ. ಮೂಡಾದಲ್ಲಿ ಒಂದು ಪಾದಯಾತ್ರೆ ಅನ್ನುವಂಥದ್ದನ್ನ ಹೊರತುಪಡಿಸ್ಬಿಟ್ರೆ ಇದಾದ್ಮೇಲೆ ಆದಂತಹ ಎಲ್ಲಾ ಪ್ರತಿಭಟನೆ, ಸರ್ಕಾರದ ಮೇಲೆ ಟೀಕೆ, ಅವ್ರ ಪಾಡಿಗೆ ಅವ್ರು ಮಾಡ್ಕೊಂಡು ಬರ್ತಾ ಇದ್ರು, ಇವ್ರ ಪಾಡಿಗೆ ಇವ್ರು ಮಾಡ್ಕೊಂಡು ಬರ್ತಾ ಇದ್ರು. ಅಂತಹ ಬಾಳಿಗೆ ಈ ಮೈತ್ರಿ ಯಾಕೆ ಅಗತ್ಯ ಇತ್ತು? ಮೈತ್ರಿಯ ಉದ್ದೇಶ ಏನು? ನಿಮ್ಮೊಟ್ಟಿಗೆ ನಾವು ಒಟ್ಟಾಗಿ ಬರ್ತೀವಿ, ಏನೇ ಇದ್ರು ಸಮಸ್ಯೆಗಳನ್ನ ಜನರ ಪರವಾಗಿ ಇಬ್ರು ಒಗ್ಗಟ್ಟಾಗಿ ಹೋಗೋಣ, ಒಗ್ಗಟ್ಟಾಗಿ ಕೇಳೋಣ ಅನ್ನುವಂಥದ್ದಿತ್ತು. ಮೈತ್ರಿಯ ಉದ್ದೇಶವೇ ಅದಲ್ವಾ? ಅಂಡ್ ಈ ಮೈತ್ರಿ ಕೇವಲ MP ಎಲೆಕ್ಷನ್ಗೆ ಮಾತ್ರ ಸೀಮಿತ ಆಗಿತ್ತಾ? ಅಂಡ್ ಹೈಕಮಾಂಡ್ ಲೀಡರ್ಸ್ ಮಟ್ಟಕ್ಕೆ ಮಾತ್ರ ಸೀಮಿತಾನಾ? ಸಹಜವಾಗಿ ಪ್ರಶ್ನೆ ಕಾಡುತ್ತೆ. ಪ್ರತಿಭಟನೆಯಲ್ಲಿ ಒಗ್ಗಟ್ಟಿಲ್ಲ, ಇವರೊಂದು ರೀತಿ ಪ್ರತಿಭಟನೆ ಮಾಡಿದ್ರೆ ಅವ್ರು ಇನ್ನೊಂದು ವಿಚಾರಕ್ಕೆ ಪ್ರತಿಭಟನೆ ಮಾಡ್ತಾರೆ. ಸೊ ಕಾರ್ಯಕರ್ತರಿರಲಿ, ಇಲ್ಲಿ ಮೇಲ್ನೋಟದ ಲೀಡರ್ಸ್ಗಳ ಜೊತೆಗೆ ಸಮನ್ವಯ ಅನ್ನುವಂಥದ್ದಿಲ್ಲ, ಫ್ರೆಂಡ್ಶಿಪ್ ಅನ್ನುವಂಥದ್ದಿಲ್ಲ. ಸಹಜವಾಗಿ ಕಾಡುತ್ತಲ್ವಾ ಈ ಪ್ರಶ್ನೆ. ಮುಗ್ದೋಯ್ತಾ ಈ ಸಿಚುವೇಶನಲ್ ಫ್ರೆಂಡ್ಶಿಪ್ ಮುಗ್ದೋಗ್ಬಿಡ್ತಾ? ಮೊನ್ನೆ ಇದಕ್ಕೆ ಹೋದ್ರು. ಈಗ ನೀವು ನಿಮ್ಮ ಬಲಗಭಾಗದಲ್ಲಿ ನೋಡ್ತಾ ಇದ್ದೀರಿ, ಬಿಜೆಪಿ ನಾಯಕರು ಮಳೆ ಬಂದಾಗ ರಾಜಕಾಲುವೆ ಯಾವ ಪರಿಸ್ಥಿತಿ ಇದೆ, ನೀರು ಹೋಗ್ತಾ ಇದೆಯಾ, ಹೂಳೆತ್ತಿದಾರಾ, ಯಾವ ಭಾಗದಲ್ಲಿ ಸಾಯಿ ಲೇಔಟಲ್ಲಿ ಹೆಂಗೆ ನೀರು ತುಂಬಿಕೊಂಡಿದೆ, ಸಿಲ್ಕ್ ಜಂಕ್ಷನ್ ಅಲ್ಲಿ ಹೆಂಗೆ ನೀರು ತುಂಬಿಕೊಂಡಿದೆ ಅಂತ ನೋಡಕ್ ಹೋಗಿದ್ರಲ್ಲ. ಬರೀ ಬಿಜೆಪಿ ಲೀಡರ್ಸ್ ಮಾತ್ರ ಹೋಗಿದ್ರು. ಅದಾದ್ಮೇಲೆ ಇವರೊಂದು ಪೋಸ್ಟರ್ ವಾರ್ ಶುರು ಮಾಡ್ತಾರೆ ಜೆಡಿಎಸ್ ಅವರು. ಅದು ಕೂಡ ಅವ್ರ ಪ್ಲಾನ್ ಮಾತ್ರ, ಅದು ಅವ್ರಿಗೆ ಮಾತ್ರ ಸೀಮಿತ. ಸೆಂಟ್ರಲ್ ನಲ್ಲಿ ಲೀಡರ್ಸ್ಗಳು ಒಟ್ಟಾಗಿದ್ದೀವಿ ಅಂತ ಹೇಳ್ತಾರೆ, ಬಟ್ ಸ್ಟೇಟ್ ಅಲ್ಲಿ ಅದು ಕಾಣಿಸ್ತಾ ಇಲ್ಲ. ಪ್ರಾದೇಶಿಕ ಪಕ್ಷ ಜೆಡಿಎಸ್ ತನ್ನ ಅಳಿವು ಉಳಿವಿಗೋಸ್ಕರ, ಅದು ಆ ಒಂದು ಚುನಾವಣೆಗೋಸ್ಕರ ಮಾತ್ರ ಅವರ ಸ್ನೇಹವನ್ನ ಬಯಸಿತ್ತಾ? ಅಥವಾ ಮುಂದುವರಿಸ್ಕೊಂಡು ಹೋಗ್ಬೇಕು ಅಂದ್ರೂ ಇಲ್ಲಿರುವಂತಹ ಬಿಜೆಪಿಯ ಕಾರ್ಯಕರ್ತರು ಮತ್ತು ಈ ಲೀಡರ್ಸ್ಗಳು ಒಪ್ಪಿಗೆಯನ್ನ ಕೊಡ್ತಾ ಇಲ್ವಾ? ಏನಾಗ್ತಾ ಇದೆ ಬಿಜೆಪಿ ಮತ್ತು ಜೆಡಿಎಸ್ ನಲ್ಲಿ? ಕೇವಲ ಸಿಚುವೇಶನಲ್ ಫ್ರೆಂಡ್ಸ್ ಮಾತ್ರನಾ? ಅಂದ್ರೆ ಆ ಸಂದರ್ಭಕ್ಕೆ ತಕ್ಕಂತೆ ಸ್ನೇಹಿತರು ನಾವು, ಅದಾದ್ಮೇಲೆ ನನ್ನ ದಾರಿ ನನ್ಗೆ, ನಿನ್ ದಾರಿ ನಿನಗೆ, ಈ ರೀತಿಯಲ್ಲಿ ಅವರ ವರ್ತನೆಗಳು ಕಾಣಿಸ್ತಾ ಇದೆ. ಇದು ಮುಂದಿನ ದಿನದಲ್ಲಿ ಯಾವ ಹಂತಕ್ಕೆ ಹೋಗುತ್ತೋ ಗೊತ್ತಿಲ್ಲ. ಬಟ್ ಇವರಿಬ್ಬರ ನಡುವಿನ ಬಿರುಕಿದೆಯಲ್ಲ, ಪ್ಲಸ್ ಯಾರಿಗಾಗ್ತಾ ಇದೆ, ಲಾಭ ಯಾರಿಗಾಗ್ತಾ ಇದೆ? ಡೆಫಿನೆಟ್ಲಿ ಆಡಳಿತ ಪಕ್ಷ ಕಾಂಗ್ರೆಸ್ಗೆ. ಅವ್ರು ಕೇಳೋರು ಹೇಳೋರು ಯಾರು ಇಲ್ಲ. ಎಷ್ಟು ಬಿಲ್ಗಳನ್ನ ಪಾಸ್ ಮಾಡ್ಕೊಂಡ್ರು ನಿಮ್ಮಿಬ್ಬರ ಈ ಒಂದು ಜಗಳದಿಂದ?